ಇಮ್ಮಡಿ ಪುಲಕೇಶಿ ಕನ್ನಡ ನಾಡಿನ ಪುರಾತನ ಕಾಲದ ಧೈರ್ಯಶಾಲಿ ಹೀರೋ, ತನ್ನ ಧೈರ್ಯ ಮತ್ತು ತಂತ್ರಚಾತುರ್ಯದಿಗಾಗಿ ಪ್ರಸಿದ್ಧನಾಗಿದ್ದ. ಜನರು ಅವನ ಹೆಸರನ್ನು ಕೇಳಿದಾಗಲೆಲ್ಲ ಮನಸ್ಸಿನಲ್ಲಿ ಒಂದು ಮೃದುವಾದ ಭಯ ಮತ್ತು ಗೌರವ ಬೆಳೆಸುತ್ತಿತ್ತು. ಇನ್ನೂ ಚಿಕ್ಕವನಾಗಿದ್ದಾಗಲೇ ಅವನು ಶಕ್ತಿಶಾಲಿ ಮತ್ತು ತೀವ್ರ ಚತುರನಾಗಿದ್ದ. ಅವನ ಯುದ್ಧ ಶಿಕ್ಷಣವು ಕೇವಲ ಕೈಯಲ್ಲೇ ಅಲ್ಲ, ಮನಸ್ಸಿನಲ್ಲಿಯೂ ಇರಬೇಕು ಎಂಬ ನಂಬಿಕೆಯು ಅವನನ್ನು ಅನನ್ಯನಾಗಿ ಮಾಡಿತು. ಒಂದು ದಿನ ಅವನು ತಮ್ಮ ಹಳ್ಳಿಯ ಗಡಿಯಲ್ಲಿ ಶತ್ರು ಸೇನೆಯ ಶಬ್ದವನ್ನು ಕೇಳಿದ. ಗಟ್ಟಿದ ಗಾಳಿಯ ನಡುವೆ ತೀವ್ರ ಶಬ್ದ, ಕತ್ತಲೆಯಲ್ಲಿಯೇ ಕೊಂಚ ಕಣ್ಣಿಗೆ ಕಾಣದ ನೆರಳುಗಳು. ಇಮ್ಮಡಿ ಪುಲಕೇಶಿ ಧೈರ್ಯದಿಂದ ಮುಂದೆ ಹಾದು ಹೋದ. ಶತ್ರು ಸೇನೆಯ ಹತವನ್ನ, ಅಚಾನಕ್ ಬಂದ ದಾಳಿಯನ್ನು ಅವನು ತೋರಿದ ಯುದ್ಧ ತಂತ್ರಗಳಿಂದ ತಡೆಯುವಲ್ಲಿ ತಾನೇ ತಾರೆಗೊಂಡನು. ಅವನ ಇಮ್ಮಡಿ ಎಂಬ ಟ್ಯಾಗ್ ಅಂದರೆ ಯುದ್ಧದಲ್ಲಿ ಯಾವತ್ತೂ ಹಿಂಜರಿಯದವನು ಎಂದು ಅರ್ಥ. ಮಹತ್ವಪೂರ್ಣ ಯುದ್ಧಗಳಲ್ಲಿ ಇಮ್ಮಡಿ ಪುಲಕೇಶಿ ತನ್ನ ತಂತುಗಳನ್ನು ಲೆಕ್ಕವಿಟ್ಟು ಬಳಸುತ್ತಾ ಶತ್ರು ಸೇನೆಯನ್ನು ಯುಕ್ತಿವಂತಿಕೆಯಿಂದ ಗೆದ್ದು ತಮ್ಮ ರಾಜ್ಯದ ಭದ್ರತೆಯನ್ನು ಕಾಯ್ದನು. ಅದರಲ್ಲಿ ರಾತ್ರಿಯ ಹಾವು ಎಂಬ ಒಂದು ಕೌಶಲ್ಯ ವಿಶೇಷವಾಗಿ ಗಮನ ಸೆಳೆದಿತು. ಅದು ಎಂದರೆ ಅಸಹ್ಯವಾದ ಪರಿಸ್ಥಿತಿಯಲ್ಲಿಯೂ ಶತ್ರುಗಳ ನಡುವೆ ತಲೆತುಂಬಿದ ಕಲೆಯನ್ನು ತೋರಿಸಿ ಅವರನ್ನು ಭೀತಿಯಿಂದ ಓಡಿಸುವ ತಂತ್ರ. ಇಮ್ಮಡಿ ಪುಲಕೇಶಿಯ ಯುದ್ಧ ಸಾಧನೆಗಳಲ್ಲಿ ಪ್ರಮುಖವಾದದ್ದು, ಅವರು ತಮ್ಮ ಶತ್ರು ಮಹತ್ವಾಕಾಂಕ್ಷೆಗಳನ್ನು ಕುಗ್ಗಿಸುತ್ತಾ ಒಂದು ವೇಳೆ ಯಾರೂ ನಿರೀಕ್ಷಿಸದ ಕ್ಷಣದಲ್ಲಿ ಎದುರಿಸದ ದಾಳಿ ನಡೆಸುತ್ತಿದ್ದರು. ಒಂದು ವೇಳೆ ಶತ್ರು ಸೇನೆಯ ಕಮಾಂಡರ್ ಅವರನ್ನು ಜಾಲದಲ್ಲಿ ಸೆರೆಹಿಡಿಯಲು ಯತ್ನಿಸಿದಾಗ ಇಮ್ಮಡಿ ಪುಲಕೇಶಿ ಸಾಯೋಣದ ಮೊಗ್ಗಿನಂತೆ ನಿರೀಕ್ಷೆಯ ಮೇಲೆ ನಿರೀಕ್ಷೆ ನೀಡಿ ಶತ್ರುಗಳೆಲ್ಲ ಗೊಂದಲದಲ್ಲಿ ಮುಳುಗಿದರು. ಈ ಸಾಹಸದಿಂದ ಅವನ ಹೆಸರು ಎಲ್ಲೆಡೆ ಗಟ್ಟಿಯಾದ ಧೈರ್ಯ ಮತ್ತು ಬುದ್ಧಿವಂತಿಕೆಯ ಸಂಕೇತವಾಯಿತು. ಆದರೆ ಅವನು ಕೇವಲ ಯುದ್ಧಗಾರನಷ್ಟೇ ಅಲ್ಲ, ನ್ಯಾಯಪಾಲಕರೂ ಆಗಿದ್ದರು. ತಾನು ಕಾಯುತ್ತಿರುವ ಜನರ ಸುರಕ್ಷತೆ ಮತ್ತು ಸತ್ಯವನ್ನು ಕಾಯುವ ಧೈರ್ಯವೇ ಅವನ ನಿಜವಾದ ಶಕ್ತಿ. ಜನರು ಕೇವಲ ಯುದ್ಧದಲ್ಲಿ ಗೆಲ್ಲುವವನನ್ನು ಮಾತ್ರ ಗೌರವಿಸಲಿಲ್ಲ, ಅವರು ತಮ್ಮ ಶತ್ರುಗಳಿಗೂ ಮಾನವೀಯತೆಯನ್ನು ತೋರಿದ ನೈತಿಕ ನಾಯಕನನ್ನು ಮೆಚ್ಚಿದರು. ಇಮ್ಮಡಿ ಪುಲಕೇಶಿಯ ಕಥೆಗಳು ಶತ್ರು ಸೇನೆಗಳಲ್ಲಿ ಭಯದ ಕಥೆಗಳಾಗಿ ಹರಡಿದವು ಮತ್ತು ಭದ್ರತೆ, ಧೈರ್ಯ ಮತ್ತು ಯುಕ್ತಿವಂತಿಕೆಯ ಸಂಕೇತವಾಗಿ ಅವರ ಹೆಸರು ಕಲೆತಾಡಿತು. ಶತ್ರು ಸೇನೆಯಲ್ಲಿ ಯಾರೂ ಅವನ ಎದುರಿಗೆ ನಿಂತಾಗ ತಕ್ಷಣವೇ ತಮ್ಮ ಪಾದಗಳಲ್ಲಿ ಭಯಕ್ಕೊಲೆಯಾದರು. ಇಮ್ಮಡಿ ಪುಲಕೇಶಿ ತಮ್ಮ ಕಾಲದ ಮಹಾಪುರುಷ, ಇತಿಹಾಸದ ಪುಟಗಳಲ್ಲಿ ಸದಾ ಧೈರ್ಯ ಮತ್ತು ತಂತ್ರಬುದ್ಧಿಯ ಪ್ರತೀಕ.